ಜೈ ಕಿಸಾನ್. ಈ ಹಿಂದಿನ ಸೀಮಂತದ ಕಾರ್ಯಕ್ರಮದ ವಿಡಿಯೋ ಏನು ನೋಡಿಲ್ಲ ಅಂತಂದರೆ ನನ್ನ ಚಾನಲ್ ಮೇಲೆ ನೋಡ್ಬೋದು. ಅದಾದ ನಂತರ ಸೆಕೆಂಡ್ ಡೇ ಕೂಡ ಸೀಮಂತ ಕಾರ್ಯಕ್ರಮನ ಮಾಡಿದ್ರು. ಆಂಧ್ರ ಕಡೆ 2 ದಿವಸ ಮಾಡೋದ್ರಿಂದ ಈ ದಿವಸ ಕೂಡ ನಾನು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆವತ್ತಿನ ದಿನದ ಸೀಮಂತದ ಕಾರ್ಯಕ್ರಮ ಹೇಗೆ ನಡೆಯಿತು, ಹಾಗೆ ಅಧಿಕ ಮಾಸದ ವಿಶೇಷತೆ, ಹಾಗೆ ಸ್ವಲ್ಪ ಸೀರೆ ಶಾಪಿಂಗ್ ಕೂಡ ಮಾಡಿದ್ದೀವಿ. ಹಾಗೆ ಸಂಜೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. छोले मसाला, वाइट राइस, सांबार, गट्टब्याळी, ಮಾನ್ಕೆ ಅನ್ನ, ಮ್ಯಾಂಗೋ ರೈಸ್, ಸಜ್ಜೆ ರೊಟ್ಟಿ, ಮ್ಯಾಲಗಿಡಿ ಇದು ಟ್ಯಾಮರಿನ್ ರೈಸ್, ಹಾಂ, ಜಾಮೂನ್, ಕರ್ಡ್ ರೈಸ್. ಇವಾಗ ಇಲ್ಲಿವರೆಗೆ ಇವತ್ತಿನ ಅಡುಗೆಯನ್ನು ನೋಡಿದ್ರು ಅಲ್ವಾ. ಇವಾಗ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು. ಇದು ಸೆಕೆಂಡ್ ಡೇ ಅಲ್ವಾ. ಫಸ್ಟ್ ಡೇ ತವ್ರ ಮನೆಯವರು ಬಟ್ಟೆ ಎಲ್ಲ ಮಾಡಿದ್ರು, ಅವರು ನಡೆಸ್ಕೊಟ್ರು. ಅದಾದ ನಂತರ ಸೆಕೆಂಡ್ ಡೇ ಸೀಮಂತದ ಕಾರ್ಯಕ್ರಮ ಇಲ್ಲಿ ಇಬ್ಬರು ಅಕ್ಕ ತಂಗಿ ಸೇರಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಇವರು ನಮ್ಮ ದೊಡ್ಡಮ್ಮನ ಹಿರಿಯ ಮಗಳು ಹಾಗೆ ಅಳಿಯ. పడుతూ మోచితో పడుతూ ಇಲ್ಲಿ ಬಟ್ಟೆಯನ್ನು ಮಾಡಿದ್ದಾಯಿತು ಅಲ್ವಾ. ಇವಾಗ ಅಧಿಕ ಮಾಸದ ವಿಶೇಷತೆ. ಈ ಅಧಿಕ ಮಾಸ ತುಂಬ ವಿಶೇಷವಾಗಿರೋದ್ರಿಂದ ಮನೆಯ ಹೆಣ್ಮಕ್ಳನ್ನು ಬಾಗಿನ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸ್ಬಹುದು. ಇವಾಗ ಮನೆಯ ಹೆಣ್ಮಕ್ಳನ್ನು ಇಲ್ಲಿ ನೋಡ್ಬೋದು. ఐస్ క్రీమ్ తెచ్చుకున్నాం. ఐస్ క్రీమ్, చాక్లెట్, టమాటా కావాలా? తెచ్చుకున్నాం. టమాటా కోస్తున్నావా? ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಏನು ಅಂತಂದರೆ, ಮನೆಯ ದೇವರನ್ನು ಬಿಟ್ಟು ಬೇರೆ ಎಷ್ಟೇ ದೇವರನ್ನು ಮಾಡಿದ್ರೂ ಕೂಡ ಅದು ಸಾರ್ಥಕವಲ್ಲ. ಅದೇ ರೀತಿಯಲ್ಲಿ ಮನೆಯ ಹೆಣ್ಮಕ್ಳನ್ನು ಮೊದಲು ಮಾಡಬೇಕು, ಅದಾದ ನಂತರನೇ ಬೇರೆ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಮನೆಯ ಹೆಣ್ಮಕ್ಳು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ಮನೆಗೆ ಒಳ್ಳೆಯದು ಅಂತ ಹೇಳ್ಬೋದು. ಹೊರಗಡೆ ಒಂದು 10 ಅಥವಾ 20 ಜನಕ್ಕೆ ದಾನ ಧರ್ಮ ಮಾಡೋದು ಮನೆಗೆ ಬಂದ ಹೆಣ್ಮಗಳನ್ನು ಮರ್ಯಾದೆಯಿಂದ ಒಂದು ಸೀರೆ ಹಾಗೆ ಬ್ಲೌಸ್ ಪೀಸ್ ಮಾಡೋದು ಸಮ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ.
ಮುಂದೆ ನೋಡಿ. ಈ ಮೊತ್ತ ఫోటో చూడు. తర్వాత తినాలి. ఏందా ఏడుకో కాజు కాజు తీయమ్మా ఫోటో లోపల పెట్టి ఫ్యాన్ ఎత్తినా దేవుని కాడ మొక్కుకోండి ಅಧಿಕ ಮಾಸದ ವಿಶೇಷತೆ ಬಗ್ಗೆ ಹೇಳಿದೆ ಅಲ್ವಾ. ಅದಾದ ನಂತರ ಇವಾಗ ಅವರಿಬ್ಬರು ಕೂಡ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ರೆಡಿಯಾಗಿ ಬಂದು ಕೂತ್ಕೊಂಡಿದ್ದಾರೆ. ಅದಾದ ನಂತರ ಇಲ್ಲಿ ಉಡಿಯನ್ನು ತುಂಬ್ತಾ ಇದ್ದಾರೆ, ನೋಡಬಹುದು. ಮಾಡ್ರಿ సుందరానికి పొడినించరే కాజురనారికేలా కాందకు పొడినించరే కలరు కాజురనారికే మరుగంధం పునకు జగలు అక్కరా మెరవయ్యరే మామ దశరథ తెచ్చిన పండ్లొడినించరే మామ దశరథ తెచ్చినావి మమిడి పండ్లొడినించరే అందుకి సుందరానికి ఒడినించరే మరది లక్ష్మణ తెచ్చినావి 1690 ఇప్పుడే ఒడినించరే కదరు కాజురే రముడు తెచ్చిన రవల పథకం రమణికి మెడలయ్యరే ఇందుముఖికి సుందరాంగికి ఇప్పుడే ఒడినించరే అందుకు జవ్వజు అత్తర మెడముయ్యరే. ಮೊದಲು ಒಬ್ಬರು ಬಟ್ಟೆ ಮಾಡಿದ್ರು ಅಲ್ವಾ, ನಮ್ಮ ದೊಡ್ಡಮ್ಮನ ಹಿರಿಯ ಮಗಳು ಹಾಗೆ ಅಳಿಯ, ಇವರು ಕಿರಿಯ ಮಗಳು ಹಾಗೆ ಅಳಿಯ, ಅವರು ಇಬ್ಬರು ಜೋಡಿಯಾಗಿ ಇವತ್ತಿನ ಕಾರ್ಯಕ್ರಮ ಮಾಡಿದ್ದಾರೆ. ವಿಡಿಯೋದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಲ್ವಾ. ನೆಕ್ಸ್ಟ್ ವಿಡಿಯೋ ಮಾಡುವಾಗ ಖಂಡಿತವಾಗ್ಲೂ ಮೈಕ್ ಯೂಸ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಿಂದ ಒಂದು ಅರ್ಥ ಮಾಡ್ಕೊಳ್ಳೋದು ಏನಿದೆ ಅಂತಂದರೆ, ಸಂಬಂಧಿಕರು ಇದ್ದಷ್ಟು ಸಂಭ್ರಮವನ್ನು ಕಾಣ್ತೀವಿ ಅಂತಲೇ ಹೇಳ್ಬೋದು. ಎಷ್ಟು ಹೆಚ್ಚು ನಾವು ಸಂಬಂಧಗಳನ್ನು ಉಳಿಸ್ಕೊಳ್ತೀವೋ ಅಷ್ಟೇ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಫೋಟೋ తీసిరాలే రాజుగారి ಇವಳು ಮನೆಯ ಮಗಳು ಹಾಗೆ ಮೊಮ್ಮಗಳು. ಇವಾಗ ಬಟ್ಟೆ ಮಾಡೋದೆಲ್ಲ ಮುಗೀತು ಅಲ್ವಾ. ಲಾಸ್ಟಲ್ಲಿ ಇವಾಗ ಆರತಿಯನ್ನು ಮಾಡೋಣ ಬನ್ನಿ. ಮಹಾವಿಷ್ಣು ಪತ್ನಿ ನಮಸ್ತೆ ನಮೋ మహావిష్ణు పత్ని నమస్తే నీ పాదములంటి కదమ్మా నీ పాపను అంటి కదమ్మా
ఏ పాపము ఎరుగగదమ్మ నా దాపుగ చేరగరమ్మ కదలి రావి కాంత తరికి నిలవలేవు నిమిషము పైన మహాలక్ష్మి రావే మహానందమీయవే మహావిష్ణు పత్ని నమస్తే నమో మహావిష్ణు పత్ని నమస్తే ఓంకార రూపిణి వాడికి అర్పింతునోయమ్మపై జన్మ వరకు నా ఒడలియ చలాంశ నీపురము చేరి నా ఒడలియ చలాంశ నీపురము చేరి నీ నామగానాలు నిలడాలి తల్లి నీ నామగానాలు నిలడాలి తల్లి అన్నపూర్ణాదేవి అర్పించునమ్మ నా మనవి ఆలించినను బ్రోభవమ్మ నా మనవి ఆలించినను బ్రోభవమ్మ వెలుగొండి బిడ్డ వాళ్ళకి దాంట్లో పెట్టుకోండి చేతలు మెల్లగా తీసుకో చిన్ని బాగా కట్టి పట్టుకో జాబిల్లి రావే వెండి జాబిల్లి ఉంటానమ్మ జాబిల్లి ఆహా ఏమి రుచి అనరామై మరచి ಬೇರೆ ಎಲ್ಲ ಅಡುಗೆಗಳನ್ನು ಮೊದಲೇ ರೆಡಿ ಮಾಡ್ಕೊಂಡಿದ್ರು. ಪೂರಿ ಮಾತ್ರ ಆವಾಗಲೇ ಬಿಸಿ ಬಿಸಿಯಾಗಿ ಮಾಡಬೇಕು ಅಂತ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಪೂರಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಊಟಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು. ಊಟದಲ್ಲಿ ಏನೇನಿದೆ ಅಂತ ಮೊದಲೇ ತೋರಿಸಿದ್ದೀನಿ ಅಲ್ವಾ. ಹಾಗೆ ಇಲ್ಲಿ ಅಡುಗೆಯನ್ನು ಮಾಡ್ತಾ ಎಷ್ಟೊಂದು ಎಂಜಾಯ್ ಮಾಡ್ತಾಯಿದ್ರು ಅಂತ ಕೂಡ ನೋಡಿದ್ರಿ. ಹಾಗೆ ಇಲ್ಲಿ ಸಾಯಂಕಾಲ ಸ್ವಲ್ಪ ಸೀರೆಗಳ ಶಾಪಿಂಗನ್ನು ಮಾಡಿದ್ದೀವಿ. ಆ ಸೀರೆಗಳನ್ನು ಸ್ವಲ್ಪ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನಮ್ಮಕ್ಕ ಸ್ವಲ್ಪ ಸೀರೆಗಳನ್ನು ತಗೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಡೀಟೇಲಾಗಿ ಸೀರೆಯನ್ನು ಬಿಚ್ಚಿ ತೋರಿಸ್ತಾ ಇಲ್ಲ. ಕಲರ್ಸ್ಗಳು ಹೇಗಿವೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಹೆಚ್ಚಾಗಿ ಸೀರೆಯ ಶಾಪಿಂಗನ್ನು ಮಾಡೋದಿಲ್ಲ. ಇಲ್ಲಿ ನನ್ನ ಪಕ್ಕದಲ್ಲಿ ನಮ್ಮ ಅಕ್ಕ ಕೂತ್ಕೊಂಡಿದ್ದಾರಲ್ವ, ಅವರು ಫೋರ್ಸ್ ಮಾಡಿ ಕೊಡಿಸ್ತಾ ಇರ್ತಾರೆ. ಆವಾಗ ತಗೊಳ್ತಿರ್ತೀನಿ. ನನಗಿಷ್ಟ ಆದರೆ ಮಾತ್ರ ತಗೋತೀನಿ. ಹಾಗೆ ಅವರು ಕೂಡ ಅಂದರೆ ಚಾಯ್ಸ್ ಮಾಡೋದರಲ್ಲಿ ಅವರ ಚಾಯ್ಸ್ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಅವರು ಚಾಯ್ಸ್ ಮಾಡಿ ತಗೋ ಅಂತ ಹೇಳಿದಾಗ ತಗೊಳ್ತಿರ್ತೀನಿ. ಇವಾಗ ಜಸ್ಟ್ ತೋರಿಸ್ತೆ ಅಲ್ವಾ, ಅದನ್ನು ನಾನು ತಗೊಂಡಿದ್ದೀನಿ. ಹಾಗೆ ಸಂಜೆ ಇಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು. ಯಾರ್ದು ಅಂತಂದರೆ ನಮ್ಮ ದೊಡ್ಡಮ್ಮನ ಕಿರಿಯ ಮಗಳು ಅಳಿಯ. ಇಲ್ಲಿ ನೋಡ್ಬೋದು ರಾಚಮ್ಮ ಹಾಗೆ ಶಿವಲಿಂಗ. ನಾನು ಹೆಚ್ಚು ಯಾರ ಮನೆಯಲ್ಲೂ ಕೂಡ ಯಾವುದೇ ಫಂಕ್ಷನ್ಗೆ ಹೋದರೂ ಕೂಡ ಇರೋದಿಲ್ಲ. ಆದರೆ ಇಲ್ಲಿ ತುಂಬಾ ದಿವಸ ಆಗಿತ್ತು, ಎಲ್ಲೂ ಕೂಡ ಉಳಿದಿರಲಿಲ್ಲ. ಇಲ್ಲಿ 2 ದಿವಸ ಉಳ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಆವಾಗವಾಗ ನಮಗೆ ಸಮಯ ಸಿಕ್ಕಿದಾಗ ಈ ಥರ ಉಳಿಯೋದು ಒಳ್ಳೆಯದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆ ಮಕ್ಕಳು ಅಂತಂದ್ಬಿಟ್ಟು ಎಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಎಲ್ಲೂ ಕೂಡ ಉಳಿಯೋದಕ್ಕೆ ಹೋಗೋದಿಲ್ಲ. ಆದರೆ ಈ ಥರದ ದಿನಗಳು ಮತ್ತೆ ಸಿಗೋದಿಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸಮಯ ಸಿಕ್ಕಿದ್ರೆ ನಿಮಗೆ ಉಳಿಯೋದಕ್ಕೆ ಸವಲತ್ತು ಕೂಡ ಇದ್ದರೆ ನೀವು ಉಳಿಯೋದೇ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ತುಂಬ ಜನಕ್ಕೆ ಫ್ಯಾಮ್ಲಿಗಳು ಸಂಬಂಧಗಳು ಹೆಚ್ಚು ಇಲ್ಲ. ನಮಗೆ ಸಿಕ್ಕಾಗ ಅವುಗಳನ್ನು ಉಳಿಸ್ಕೊಳ್ಳೋದು, ಹಾಗೆ ಎಲ್ಲರ ಜೊತೆ ಬೆರೆತು ಉಳಿಯೋದಕ್ಕೆ ಸಮಯ ಸಿಕ್ಕಾಗಂತೂ ಬಿಡಬಾರ್ದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಪುದೀನ ಮಾಲೆಯನ್ನು ತಗೊಂಡು ಬಂದಿದ್ದರು. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತಂದ್ಬಿಟ್ಟು. ಪಾಪ ಅವರನ್ನು ತುಂಬ ಭಾರ ಆಗ್ತಾಯಿತ್ತು. ಎಲ್ಲರೂ ಕೂಡ ಫೋಟೋಸ್ಗಳನ್ನು ತೆಗೆದುಕೊಳ್ತೀವಿ ಅಂತಂದ್ಬಿಟ್ಟು ತುಂಬ ಹೊತ್ತೇ ಅವರನ್ನು ಹಾಕಿ ನಿಂದಿರಿಸಿದ್ರು. ಅದಾದ ನಂತರ ಇವಾಗ ಕೇಕ್ ಕಟ್ ಮಾಡ್ತಾಯಿದ್ರೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಲಾಸ್ಟಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ತಂಬೋಲ ಗೇಮ್ ಸ್ಟಾರ್ಟ್ ಆಗಿದೆ. ದಿವಸ ಕೂಡ ರಾತ್ರಿ 2-3 ಗಂಟೆವರೆಗೆ ನಾವು ಕೂತ್ಕೊಂಡು ಆಟ ಆಡ್ತಾಯಿದ್ವಿ. ಈ ದಿನಗಳು ಮರೆಯದಂತಹ ದಿನಗಳು ಅಂತಲೇ ಹೇಳ್ಬೋದು. ಇನ್ನೊಂದು ಮಾತು ಏನು ಅಂತಂದರೆ, ಈ ಸಮಯದಲ್ಲಿ ನಮ್ಮ ದೊಡ್ಡಮ್ಮ ಇದ್ದರೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು. ನಾವೆಲ್ಲರೂ ಕೂಡ ಒಂದೇ ಕಡೆ ಸೇರಿಕೊಂಡಿರೋದನ್ನು ನೋಡಿ ಅವರಷ್ಟು ಯಾರೂ ಖುಷಿ ಆಗ್ತಾ ಇರಲಿಲ್ಲ. ಆದರೆ ಅದು ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ನಾವು ಹೋದವರನ್ನು ಬರೀ ನೆನೆಸ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ನಾವು ಇದ್ದವರನ್ನು ಆದಷ್ಟು ಖುಷಿ ಪಡಿಸೋದು ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.